ರಾಜ್ಯದ ಜನರ ಗಮನವನ್ನು ಮನಸ್ಸನ್ನು ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇದು ಇವತ್ತು ನಿಮ್ಮದೇ ದರ್ಬಾರು. ನಾನು ಹೇಳಬೇಕು ಅಂತ ಅಂದರೆ ಈಗ ಮೀಡಿಯಾದು ಸೋಷಿಯಲ್ ಮೀಡಿಯಾದೇ ಭಾಳ ಪ್ರಮುಖವಾದಂಥ ಪಾತ್ರವನ್ನು ಸರ್ಕಾರ ತರೋದ್ರಲ್ಲಿರ್ಬೋದು, ಸರ್ಕಾರ ತೆಗೆಯೋದ್ರಲ್ಲಿರ್ಬೋದು ಪ್ರಮುಖ ಪಾತ್ರವನ್ನು ನೀವೇ ವಹಿಸ್ತಾ ಇದ್ದೀರಿ. ನಾನು ಹೇಳಲಿ ಮೇಡಮ್, ನಿಮಗೆ ಮಹಿಳೆಯರೆಲ್ಲ ನನ್ನ ಪರ ಇದ್ದಾರೆ ಅಂತ ನಾವೇನೋ ಅಂದ್ಕೊಂಡಿದ್ದೀವಿ. ನೀವು ನಮ್ಮ ಪರ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ? ಫಲಾನುಭವಿ ಅಲ್ಲ ಅಂತ ಹೇಳಲೇಬೇಡಿ, ಕರೆಂಟ್ ಫ್ರೀಯಾಗಿ ತಗೋತಾ ಇದ್ದೀವಿ. ಪ್ರಜಾಪ್ರಭುತ್ವದ ತೀರ್ಮಾನ, ಹೋರಾಟಗಳು, ಅವರ ಹೋರಾಟ ಏನಿದ್ರು ಕೂಡ ಅದು ನ್ಯಾಯಾಲಯದಲ್ಲಿ ಜನರ ಮುಂದೆ ಮುಂದಿನ ದಿನಗಳಲ್ಲಿ ಮಾಡಬೇಕೇ ವಿನಃ ಇವತ್ತೇನು ತೀರ್ಮಾನ ಆಗಿದೆ ಅದಕ್ಕೆ ಗೌರವಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಸರಿ ತಪ್ಪು ಆಮೇಲೆ ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ನೀವು ಯಾವಾಗ ಜೈ ಅಂತೀರೋ ಅಲ್ಲಿವರೆಗೂ. ಗೊತ್ತಿಲ್ಲ, ಅದು ಪಕ್ಷ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ನಡುವೆ ನಡೆಯುವಂಥದ್ದು. ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಆಗ ಎಲ್ರಿಗೂ ಕೂಡ ಅವ್ರಿಗೂ ಒಳ್ಳೆ ಕಾಲ ಬರುತ್ತೆ. ಗೊತ್ತಿಲ್ಲ ನನಗೆ, ಅದು ಅವ್ರಿಗೆ ಗೊತ್ತಿರೋದು. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನೋಡೋಣ. ಎಲ್ಲ ಆಗೋದ್ರೆ ನಿಮ್ಗೆ ನ್ಯೂಸೇ ಇರಲ್ವಲ್ಲ, ನಿಮಗೂ ಸೆನ್ಸೇಷನ್ ಇರ್ಬೇಕಲ್ಲ. ಈಗ ಅದನ್ನೇ ಹೇಳಿದ್ದು, ನೀನು ಹಂಗೆ ಹೇಳಿದ್ದನ್ನು ನೀವು ಉಲ್ಟಾ ಕೇಳ್ತಾ ಇದ್ದೀವಿ. ಅದು ಬೇಕಾದಷ್ಟು ಖಾಲಿ ಇದೆ, ಒಂದೊಂದೇ ಆಗುತ್ತೆ. ನನಗೇನಿಲ್ಲಪ್ಪ, ಇರೋ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ನನಗೇನು ಆ ಥರ ಇಲ್ಲ. ಖಂಡಿತ ಎಲ್ಲವೂ ಕೂಡ ಬಗೆಹರಿತದೆ. ಥ್ಯಾಂಕ್ ಯು. ಇನ್ವ್ಯಾಲಿಡ್ ಮಾಡಿದ್ದಾರೆ. 250 ಬ್ಯಾಲೆಟ್ ಇರ್ತಕ್ಕಂಥ ಪೇಪರ್ನೆಲ್ಲ ತಿಂತಿದ್ದಾರೆ, ಇದಕ್ಕೆಲ್ಲ ಬೇರೆ ಯೂಸ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ಅವರೇ ಉತ್ತರ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಅದೆಲ್ಲ ಏನು ಹಾಕಲ್ಲ, ಯಾಕೆ ಕೇಳ್ತೀರಿ? ನನ್ನ ಬಿಡಾಕಿ ತೆಗಿರಪ್ಪ. ಏನು ಅಂತ ಕೇಳ್ಬೋದು. ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಬಾರ್ದು.
ನಮ್ಮ ಮೈಂಡಲ್ಲಿ ಏನಿದೆ ನಾವೇನು ಮಾಡಬೇಕು ಅದನ್ನ ಮಾಡಬೇಕೇ ವಿನ ನಿಮಗೆ ನಾವು ತಲೆ ಕೊಟ್ಬಿಟ್ಟು ನಾವು ಮಾಡೋದು ಕಷ್ಟ. ಈಗ ನೀವು ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಟಿವಿಗೆ ತಂದವ್ರು ಯಾರು? ಟಿವಿಗೆ ತಂದವರು ನೆಗೆಟಿವ್ ಪಾಸಿಟಿವ್ ಆಗಿ ಇನ್ಕಮ್ ಮಾಡ್ತಾ ಇದ್ದಾರೆ. ತರ ಕೊಡ್ತಾ ಇತ್ತು ಚೆನ್ನೈಯಲ್ಲಿ ಸಿಟಿ ಒಳಗಡೆ ರ್ಯಾಲಿಯಲ್ಲಿ ನಾನು ಎಲ್ಲ ಒಂದ್ ಕಡೆ ಗ್ರಾಮೀಣ ಚೂರು ತರ ಕೊಡ್ತಾ ಇದ್ದಾರೆ. ಯಾರು ಅನ್ಎಜುಕೇಟೆಡ್ ಈ ಪೆಟ್ಟಿಂಗ್ ಆಟೋ ಬರೋಲ್ಲ. ನಾನು DMK ಅವ್ರ ಹತ್ರ ನಮ್ಮವ್ರಿಗೂ ಅವ್ರಿಗೂ DMK ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಇದೆ.